ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ನ ಬಗ್ಗೆ ಒಂದೆರಡು ಮಾತು ರಿವ್ಯೂ ಮಾಡ್ತಿದ್ದೇನೆ. ಬಿಗ್ ಬಾಸ್ನ ಇಂದಿನ ಎಪಿಸೋಡ್ ಎಲ್ಲ ಸೇರಿ 19 ಜನರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ವಿಭಾಗದಲ್ಲಿದ್ದಾರೆ. ಕಲಾ ವಿಭಾಗದವರು ಇದ್ದಾರೆ, ಸಂಗೀತ ವಿಭಾಗದವರು ಇದ್ದಾರೆ, ಅದೇ ರೀತಿ ಯೂಟ್ಯೂಬರ್ಸ್ ಇದ್ದಾರೆ. ಹೀಗೆ ಎಲ್ಲ ಸಾಮಾನ್ಯ ಜನರು, ಅದೇ ರೀತಿ ವೆಯ್ಟ್ ಲಿಫ್ಟರ್, ಅಂದರೆ ಬಾಡಿ ಬಿಲ್ಡರ್ ಕೂಡ ಇದ್ದಾರೆ. ಎಲ್ಲರನ್ನು ಸೇರಿಸಿ ಅವರು 19 ಮಂದಿನ ಸೆಲೆಕ್ಟ್ ಮಾಡಿದ್ದಾರೆ. 19 ಮಂದಿನ ಮನೆ ಒಳಗೆ ಕಳಿಸಿದ್ದಾರೆ. ಮನೆ ಒಳಗೆ ಕಳಿಸಿದ ಕೂಡಲೇ ಅಂದ್ರೆ ಜಂಟಿ ಮತ್ತೆ ಒಂಟಿ ಅಂತ ಮಾಡಿದ್ದಾರೆ. ಈ ಸರ್ತಿ ಒಂದು ಸ್ಪೆಷಲ್ ಅಲ್ವಾ, ಜಂಟಿ ಒಂಟಿ. ಈ ಜಂಟಿ ಒಂಟಿ ಮಾಡಿ ಏನಾಯ್ತಂದ್ರೆ 19 ಮಂದಿ ಬಂದಾಗ ಏನಾಯ್ತಂದ್ರೆ 19 ಮಂದಿಯಲ್ಲಿ ಜೋಡಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಏನಾಯ್ತಂದ್ರೆ 18 ಜನರ ಉಳಿಸ್ಬೇಕನ್ನೋ ನಿಟ್ಟಿನಲ್ಲಿ ಕೊನೆಯದಾಗಿ ಮಾಲು ಅವರು, ಅದೇ ರೀತಿ ಸ್ಪಂದನ ಅವರು, ಅದೇ ರೀತಿ ರಕ್ಷಿತಾ ಶೆಟ್ಟಿ, ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ರಕ್ಷಿತಾ ಶೆಟ್ಟಿ 3 ಮಂದಿಯನ್ನು ಒಳಗೆ ಕಳಿಸ್ತಾರೆ. ಅದರಲ್ಲಿ ಅಲ್ಲಿ ಇರುವವರು ಅಂದ್ರೆ ಈ ಮೊದಲೇ ಹೋದಂತ 16 ಮಂದಿಯವರು ಸೇರ್ಕೊಂಡು ಈ ಬಂದ 3ರಲ್ಲಿ ಒಬ್ಬರನ್ನ ಹೊರಗೆ ಕಳಿಸ್ಬೇಕು. ಅಂದ್ರೆ ಯಾರು ಒಳ್ಳೆಯವರು ಅಂತ ಇಬ್ಬರನ್ನ ಆಯ್ಕೆ ಮಾಡ್ಬೇಕು, ಒಬ್ಬರನ್ನ ಹೊರಗೆ ಕಳಿಸ್ಬೇಕು ಎನ್ನುವಂತ ತೀರ್ಮಾನ ಬರ್ತದೆ. ಆ ತೀರ್ಮಾನದಲ್ಲಿ ಏನಾಗ್ತದೆ ಅಂದ್ರೆ ರಕ್ಷಿತಾ ಶೆಟ್ಟಿಯನ್ನ ಹೊರಗೆ ಹಾಕಿಬಿಡ್ತಾರೆ. ಆ ತೀರ್ಮಾನದಲ್ಲಿ ಅವರು ಸೆಲೆಕ್ಟ್ ಮಾಡುದಿಲ್ಲ. ಮಾಳು ಮತ್ತೆ ಇವ್ರನ್ನ ಸ್ಪಂದನ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಉಳಿದ 16 ಮಂದಿ. ಈ ಡಿಸಿಷನ್ ನಮ್ಗೆ ಯಾಕೋ ಸರಿಯಾಗಿ ಅನ್ಸಿಲ್ಲ, ಅಂದ್ರೆ ಸರಿ ಕಾಣ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ನಾನು ಬಿಗ್ ಬಾಸ್ಗೆ ಆಯ್ಕೆ ಆಗಿದ್ದೇನೆ ಅಂತ ಹೇಳಿ ಖುಷಿಯಿಂದ ಏನ್ ಹೇಳ್ತೇವೆ, ಶಾಪಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಖುಷಿಯಾಗಿ ಬರ್ತಾರೆ. ಎಲ್ಲ ಹತ್ರ ಹೇಳ್ಕೊಂಡು ಬರ್ತಾರೆ. ಹೇಳಿ ಬಂದು ಒಳಗೆ ಬಂದದ್ದು ಹಾಗೆ ಹೊರಗೆ ಹೋದದ್ದು, ಇದು ಯಾವ ನ್ಯಾಯ ಅಂತ ನಾನು ತಿಳ್ಕೊತೇನೆ. ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಅಂತೆಲ್ಲ ಹಾಕ್ತಾರೆ. ಅದು ಇರ್ಲಿ, ಏನೇ ಇರ್ಲಿ, ಒಬ್ಬರ ಒಂದು ಖುಷಿಗೆ ಇವರು ಕಲ್ಲು ಹಾಕಿದಂತಾಯ್ತು. ಯಾಕಂದ್ರೆ ಅವ್ರಿಗೆ ಬರಬಹುದೇನೋ ಗೊತ್ತಿಲ್ಲ, ಬರಬಹುದು, ಬರದೇನೆ ಇರ್ಬೋದು. ಅದು ಬಿಗ್ ಬಾಸ್ಗೆ ಬಿಟ್ಟು ವಿಷಯ. ಯಾಕಂದ್ರೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಹುಡುಗಿ ರಕ್ಷಿತಾ ಶೆಟ್ಟಿ ಏನೋ ತನ್ನ ಪಾಡಿಗೆ ತನ್ನ ಮಾತುಗಳ ಮೂಲಕ ಜನರ ಮನರಂಜನೆ ಮಾಡಿ ಸ್ವಲ್ಪ ಫೇಮಸ್ ಆಗಿದ್ರು. ಅಂತವ್ರನ್ನು ಕರೆದು ಇವರು ನಿರಾಸೆ ಮಾಡಿದ್ರು ಅಂತ ಅನ್ಸ್ತದೆ ಬಿಗ್ ಬಾಸ್ನು. ಈ ತರ ನಿರಾಸೆ ಮಾಡಬಾರ್ದಿತ್ತು. ಯಾಕಂದ್ರೆ ಇನ್ನು 1 ವಾರ 2 ವಾರ ಇಟ್ಟು ವೋಟಿಂಗ್ ಚಾನ್ಸ್ ಕೊಡಬೇಕಿತ್ತು. ಆಗ ಏನಾಗ್ತದೆ ಅಂತ ಗೊತ್ತಾಗ್ತಿತ್ತು. ಯಾಕಂದ್ರೆ ಈ ಒಳಗಿರುವವರೆಲ್ಲ ಫೇಮಸ್ ಅಂತ ತಗೊಂಡಿದ್ದಾರೆ. ಕೆಲವ್ರನ್ನೆಲ್ಲ ನಮ್ಗೆ ಯಾರು ಕೆಲವರು ಪರಿಚಯನೇ ಇಲ್ಲ ಅಂತವ್ರಲ್ಲಿದ್ದಾರೆ. ಈ ಕೆಲವ್ರಲ್ಲಿ ಯಾಕೆ ತಗೊಂಡ್ರು ಅಂತ ಅನ್ಸ್ತದೆ. ಆದ್ರೆ ಅದು ಮುಂದೆ ಹೋಗ್ತಾ ಸರಿ ಆಗ್ಬೋದೇನೋ ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ. ಆದ್ರೆ ರಕ್ಷಿತಾ ಶೆಟ್ಟಿ ಅವಳನ್ನ ಹೊರಗೆ ಹಾಕಿದ್ದು ತಪ್ಪು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಸರಿಯಲ್ಲ ಅದು ತೀರ್ಮಾನ. ಅವರ ಒಂದು ಏನ್ ಹೇಳ್ತೇವೆ, ಅವರ ಒಂದು ಮನಸ್ಥಿತಿಗೆ ಇದು ಖಂಡಿತವಾಗಿ ಒಂದು ದೊಡ್ಡ ಹೊಡೆತ ಬಿದ್ದಂತ ಆಗ್ತದೆ. ಅವ್ರ ಹತ್ರ ಏನಾರು ಹೇಳಿರ್ಬೋದು, ನೀವು ಒಂದೇ ಸತಿ ಹೋಗುದು ಬರೋದಷ್ಟು ಮಾತ್ರ ಹೇಳಿರ್ಬೋದು. ಏನು ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಅವ್ರಿಗೆ ಗೊತ್ತು, ನಮ್ಗೆ ಏನ್ ಗೊತ್ತು ಬಿಗ್ ಬಾಸ್ ಬಗ್ಗೆ ಅಲ್ವಾ. ಆದ್ರೆ ಬಿಗ್ ಬಾಸ್ ಅಲ್ಲಿ ಇವತ್ತು ನಡೆದಂತ ವಿಷಯ ಅಂದ್ರೆ ಎಲಿಮಿನೇಷನ್, ಅದು ನನಗೆ ಇಷ್ಟ ಆಗ್ಲಿಲ್ಲ. ನಿಮ್ಗೂ ಕೂಡ ಇಷ್ಟ ಆಗಿರ್ಲಿಕ್ಕಿಲ್ಲ. ನಾವು ದಕ್ಷಿಣ ಕನ್ನಡದವ್ರು ಯಾರಿಗೂ ಇಷ್ಟ ಆಗಿಲ್ಲ. ಯಾಕಂದ್ರೆ ಯಾವುದೇ ಊರಿನವರಾದ್ರು ಮುಗ್ಧ ಹುಡುಗಿ ಅವಳು, ನಿಜವಾಗಿ ಮುಗ್ಧಳು. ಅವಳು ಮಾತಾಡುವಂತ ಶೈಲಿ ಅದು ಒಂಥರ ಜನರಿಗೆ ಇಷ್ಟ ಆಯ್ತು. ಅದನ್ನ ಎಲ್ಲರೂ ಜನರು ಸೇರಿ ಅವಳನ್ನ ಏನ್ ಹೇಳ್ತೇವೆ, ಒಂದು ಯೂಟ್ಯೂಬರ್ ಆಗಿ ಅದೇ ರೀತಿ ಫೇಸ್ಬುಕ್ ಅಲ್ಲೂ ಕೂಡ ಅವಳನ್ನ ಲೈಕ್ ಮಾಡ್ತಾರೆ. ಆ ಲೈಕ್ ಮಾಡಿದ ನಿಟ್ಟಿನಲ್ಲಿ ಅವಳನ್ನ ಕರ್ಕೊಂಡಿದ್ದಾರೆ. ಯಾಕಂದ್ರೆ ಈ ಚಾನಲ್ನವ್ರು ಎಲ್ಲಾ ಚಾನಲ್ ಅಷ್ಟೇ ಒಳ್ಳೆ ವ್ಯೂಸ್ ಬರುವವರು ಯಾರಿದ್ದಾರೆ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಯಾರಿಗಿದ್ದಾರೆ ಅಂತವ್ರನ್ನೇ ಎಳಿತಾರೆ. ಯಾಕಂದ್ರೆ ಅವ್ರಿಗೂ ಕೂಡ TRP ಬರಬೇಕು, ಅದ್ರದ್ದು ವ್ಯೂಸ್ ಆಗ್ಬೇಕು ಅಂತ ಒಂದು ಅವರ ಕ್ಲಿಪ್ಪಿಂಗ್ಸ್ ಮಾಡಿ ಹಾಕಿದ್ರು ಕೂಡ ಅವ್ರಿಗೆ ವ್ಯೂಸ್ ಬರಬೇಕು. ಎಲ್ಲರಿಗೂ ಅಷ್ಟೇ, ಎಲ್ಲ ಕಮರ್ಷಿಯಲ್ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಆದ್ರೆ ಇಂದು ನಡೆದಂತ ಒಂದು ಎಲಿಮಿನೇಷನ್ ಇದೆಯಲ್ಲ, ಅದು ನಂಗೆ ಖಂಡಿತವಾಗಿ ಇಷ್ಟ ಆಗಿಲ್ಲ. ನಮ್ಗೆ ಯಾರಿಗೂ ಇಷ್ಟ ಆಗಿಲ್ಲ, ದಕ್ಷಿಣ ಕನ್ನಡ ಯಾರಿಗೂ ಇಷ್ಟ ಆಗಿಲ್ಲ. ನೀವು ಕರೀಲೇಬೇಡಿ, ಕರೆದ ನಂತರ ಎಲಿಮಿನೇಷನ್ ಮಾಡಬೇಡಿ. ಏನು ಕಾರಣದಿಂದ ಯಾಕೆ ಎಲಿಮಿನೇಷನ್ ಮಾಡ್ತೀರಿ? ಯಾರು ಓಟ್ ಹಾಕಿದಾರೆ ಅವರಿಗೆ? ಯಾರು ಓಟ್ ಹಾಕಿಲ್ಲ ಅಲ್ವಾ. ಎಲಿಮಿನೇಷನ್ ಮಾಡೋದು ಬೇಡ. ಎಲ್ಲರೂ ಮೊದಲೇ ಹೇಳ್ತಾರೆ ಇದೊಂದು ಹುಚ್ಚರ ಸಂತೆ ಅಂತ. ಆ ಹುಚ್ಚರ ಸಂತೆ ಅಂತ ಹೇಳೋದನ್ನ ನೀವು ಯಾಕೆ ಅದನ್ನ ಮತ್ತೆ ಪುನಃ ಸಾಬೀತು ಮಾಡ್ತೀರಿ ಅಲ್ವಾ. ಹುಚ್ಚರ ಸಂತೆ ಅಲ್ಲ ನಮ್ದು ಕರೆಕ್ಟ್ ಇದೆ ಅನ್ನೋದನ್ನ ನೀವು ತೋರಿಸಿಕೊಡಿ. ಆ ಕಡೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಮಾಡಿ. ಫಸ್ಟಿಗೆ ಟ್ವಿಸ್ಟ್ ಏನಿದೆ? ಟ್ವಿಸ್ಟ್ ಅದ್ರಲ್ಲಿ ಏನು ಟ್ವಿಸ್ಟ್ ಇಲ್ಲ. ಏನ್ ಟ್ವಿಸ್ಟ್ ಇದೆ? ಎಲ್ಲರೂ ಖುಷಿಯಲ್ಲಿರುವಾಗ ಒಬ್ಬಳು ಹೊರಗೆ ಕಳೆದು ಟ್ವಿಸ್ಟ್. ಅದು ಏನ್ ಟ್ವಿಸ್ಟ್? ನಮ್ಗೇನ್ ಟ್ವಿಸ್ಟ್ ಅನ್ಸಿಲ್ಲ. ಟ್ವಿಸ್ಟ್ ಏನಿಲ್ಲ. ಟ್ವಿಸ್ಟ್ ಅಂದ್ರೆ ಅವಳು ಇಟ್ಕೊಂಡು ಓಟ್ ಹಾಕಿ ಅವಳು ಹೊರಗೆ ಹೋಗಿದ್ರೆ ಅದು ಟ್ವಿಸ್ಟ್ ಆಗ್ತಿತ್ತು ಖಂಡಿತವಾಗಿ. ಇರ್ಲಿ, ಏನೇ ಇರ್ಲಿ. ಆದ್ರೆ ಇಂದಿನ ಬಿಗ್ ಬಾಸ್ ನಮ್ಗೆ ಚೂರು ಇಷ್ಟ ಆಗಿಲ್ಲ. ಎಲಿಮಿನೇಷನ್ ಬೇಕಾಗಿರ್ಲಿಲ್ಲ. ಅದೇ ರೀತಿ ಎಲ್ಲರೂ ಉತ್ಸಾಹದಿಂದ ಆಡ್ಬೇಕು. ಇದು ಪ್ರಥಮ ಎಪಿಸೋಡ್ ಆದ್ರಿಂದ ಕೆಲವರೆಲ್ಲ ನಿದ್ರೆಯಲ್ಲಿ ಬಹಳ ಜಾರಿದ್ದಾರೆ. ನಿದ್ರೆಗೆ ಮಲ್ಲಮ್ಮ ಅವ್ರಿಗೆ ಹೇಳಿದ್ದು ಅರ್ಥವೇನೇ ಆಗುದಿಲ್ಲ. ಅರ್ಥ ಆಗದಂತ ಮಲ್ಲಮ್ಮ ಅವರು ಹೇಳಿದ್ದು ಅರ್ಥ ಆಗ್ತಿಲ್ಲ. ಅವ್ರಿಗೆ ಭಾಷೆ ಅವ್ರಿಗೆ ತಿಳ್ಕೊಳ್ಳಿ ಏಜ್ ಆಗಿದೆ, ಅದರಿಂದ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಒಂದು ಗೇಮ್ ಪರಿಸ್ಥಿತಿಯಲ್ಲಿ. ಅಂದ್ರೆ ಕೆಲವು ಟೈಮಿಂಗ್ಸ್ ಇರುವಂತ ಗೇಮ್ ಅಲ್ಲಿ ಈ ಅರ್ಥ ಆಗದಿರೋ ಭಾರಿ ಕಷ್ಟ ಇದೆ.
ಬಿಗ್ ಬಾಸ್ಗೆ ಬಹಳ ಸಮಸ್ಯೆ, ಹೇಳಿದ್ದನ್ನೇ ಹೇಳ್ಬೇಕಾಗ್ತದೆ. ಇನ್ನು ಮುಂದೆ ಏನಾಗುತ್ತೆ ನೋಡೋಣ ಅಲ್ಲ, ನಾಳಿನ ಎಪಿಸೋಡ್ ನೋಡೋಣ. ನಾಳೆ ಕೂಡ ಬರ್ತೇನೆ, ಕೆಲವು ಮಾತುಗಳನ್ನ ಆಡ್ತೇನೆ. ಹಾಗೆ ಎಲ್ಲರಿಗೂ ಧನ್ಯವಾದಗಳು ಈ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ. ನೋಡ್ತಾ ಇರಿ ರಾಜೇಶ್ ಅನುಭವ್ ಬಾರ್ಕೂರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.